ನಾವು ಈ ದಿನ ಹಾಂಗ್ಕಾಂಗಿಂದ ಮಕಾವ್ ಹೋಗೋದ್ವಿ. ಮಕಾವ ಒಂದು ದೇಶ. ಮಕಾವಾಗೆ ಯಾವ ರೀತಿ ಹೋಗ್ಬೋದು, ಯಾವ್ದ್ರಲ್ಲಿ ಹೋಗ್ಬೋದು, ಏನು ಕಾಸ್ಟ್ ಆಗುತ್ತೆ ಅಂತ ತಿಳಿಸ್ತೀನಿ. ಹಾಗೂ ಮಕಾವಾದಲ್ಲಿ ಹೋಗಿ ನಾವು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ, ಏನೇನು ಕಾಸ್ಟ್ ಆಗುತ್ತೆ ಅಂತ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಂಗ್ಕಾಂಗಿಂದ ಮಕಾವಾಗೆ ನಾವು ಯಾವ ರೀತಿ ಹೋದ್ವಿ ಅಂತ ಅಂದರೆ, ಹೋಗೋಕ್ಕೆ 3 ವೇ ಇದೆ. ಒಂದು ಸಮುದ್ರದ ಮೇಲೆ ಲಾಂಗೆಸ್ಟ್ ಬ್ರಿಡ್ಜ್ ಇದೆ, ಅದು ಬಸ್ ರೂಟು. ಇನ್ನೊಂದು ಹೆಲಿಕಾಪ್ಟ್ರು, ಇನ್ನೊಂದು ಫೆರಿ ಬಂದು ನಮಗೆ ವಿಕ್ಟೋರಿಯಾ ಹಾರ್ಬರಿಂದ ಸ್ಟಾರ್ಟ್ ಆಗುತ್ತೆ. ಅದು ಟಿಕೆಟ್ಸ್ ಬಂದು ಆನ್ಲೈನಲ್ಲಾದ್ರೂ ತೊಗೋಬೋದು, ಅಲ್ಲೇ ಆದರೂ ಹೋಗಿ ತೊಗೋಬೋದು. ಹೆಲಿಕಾಪ್ಟ್ರಿಗೂ ಅಲ್ಲೇ ಟಿಕೆಟ್ ತೊಗೋಬೋದು ನೀವು. ನಾವು ಬಸ್ ರೂಟ್ ಯಾಕೆ ಚೂಸ್ ಮಾಡಲಿಲ್ಲ ಅಂದರೆ, 2 ಬಸ್ನ ಇಳಿದು ಕ್ಯಾಚ್ ಮಾಡಬೇಕು. 2 ಕಡೆ ಇಮಿಗ್ರೇಷನ್ ಇತ್ತು, ನಮ್ಮದು ಲಗೇಜ್ ಎಲ್ಲ ಇತ್ತು, ಮಕ್ಕಳೆಲ್ಲ ಇದ್ವಿ, ತುಂಬ ಜನ ಇದ್ವಲ್ಲ. ಹಾಗಾಗಿ ನಾವು ಫೆರಿ ಸೆಲೆಕ್ಟ್ ಮಾಡಿದ್ವಿ. ಫೆರಿಲಿ ಹೋದ್ವಿ. ಅದು 50 ಕಿಲೋಮೀಟ್ರು, 1 ಅವರಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗಿ ಮಕಾವಾಗೆ ರೀಚ್ ಆದ್ವಿ. ಇಲ್ಲಿ ಇಮಿಗ್ರೇಷನ್ ಫೆರಿ ಹತ್ತುವಾಗಲೂ ಇಮಿಗ್ರೇಷನ್ ಮಾಡಿದ್ರು, ಇಳಿದ ತಕ್ಷಣ ಮಕಾವಾದಲ್ಲೂ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗಿ ರೀಚ್ ಆದ್ವಿ. ಫೆರಿ ಹಿಂಗಿದೆ ನೋಡಿ, ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗ್ತಾ ಇದ್ದೀವಿ. ಹಾಂಗ್ಕಾಂಗಿಂದ ಮಕಾಗ್ ಹೋಗಿ ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ. ಹೈ ಅಂದರೆ ಹೈ ಸ್ಪೀಡ್. ಯಾರು ಹೊರಗಡೆ ಹೋಗಂಗಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೂಪರ್ ವ್ಯೂ, ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಂಗ್ಕಾಂಗಿಂದ ನಾವು ಮಕಾವಾಗೆ ಹೋದ್ವಿ. ಮಕಾವಾಗೆ ಈ ಹಿಂದೆ ಹೇಳ್ದಂಗೆ ನಾವು ಫೆರಿಲಿ ಹೋದ್ವಿ. ಫೆರಿ ಬಂದು ವಿಕ್ಟೋರಿಯಾ ಹಾರ್ಬರ್ ಹತ್ರ ಟಿಕೆಟ್ ತೊಗೋಬೋದು, ಆನ್ಲೈನ್ ಅದಾದರೂ ತೊಗೋಬೋದು. ಫೆರಿ ಅರ್ಧ ಗಂಟೆಗೆ ಒಂದೊಂದು ಫೆರಿ ಇರುತ್ತೆ. ನೈಟ್ ಟೈಮ್ ಬಂದು 2800 ಇರುತ್ತೆ, ಡೇ ಟೈಮಲ್ಲಿ 1800 ಇರುತ್ತೆ. ನಾವು ಬಡ್ಜೆಟ್ ಟ್ರಿಪ್ ಆದ್ದರಿಂದ ನೈಟು ಸ್ವಲ್ಪ ಕಾಸ್ಟ್ಲಿ ಅಂತೇಳಿ ಡೇ ಟೈಮ್ದೆ ಚೂಸ್ ಮಾಡ್ಕೊಂಡ್ವಿ, ಹೋದ್ವಿ. ಹಾಗೆಯೇ ಬೈ ಬಸ್ಸು ಇದೆ. ಈ ಹಿಂದೆ ಹೇಳ್ದಂಗೆ ಬಸ್ಸು ಬಂದು ಸ್ವಲ್ಪ ಸಿಟಿಯಿಂದ ದೂರ ಆಗುತ್ತೆ, ಏರ್ಪೋರ್ಟ್ ಹತ್ರ. ಸೊ ಅಲ್ಲಿ 2 ಕಡೆ ಇಮಿಗ್ರೇಷನ್ನು ಎಲ್ಲ ಮಾಡೋದ್ರಿಂದ ನಾವು ಜನನೂ ಜಾಸ್ತಿ ಇದ್ದಿಂದ ಫೆರಿಲಿ ಹೋದ್ವಿ. ಮತ್ತು ವಿಕ್ಟೋರಿಯಾ ಹಾರ್ಬರ್ ಹತ್ರನೇ ಹೆಲಿಕಾಪ್ಟ್ರದ್ದು ನಿಮಗೆ ಟಿಕೆಟ್ ಸಿಗುತ್ತೆ, ಅಲ್ಲೂ ತೊಗೋಬೋದು ನೀವು. ಈಗ ಹೆಲಿಕಾಪ್ಟ್ರಿಗೆ ಬಂದು 40,000 ಆಗುತ್ತೆ ಒಂದು ಸೈಡು. ನಾವು ಫೆರಿದು ಟಿಕೆಟ್ ಎಲ್ಲ ತೊಗೊಂಡ ತಕ್ಷಣ ಇಮಿಗ್ರೇಷನ್ ಸ್ಟಾರ್ಟ್ ಆಯಿತು. ಇಮಿಗ್ರೇಷನಲ್ಲಿ ನಮ್ಮದು ಪಾಸ್ಪೋರ್ಟ್ ಕೇಳಿದರು, ಪಾಸ್ಪೋರ್ಟ್ ಕೊಟ್ವಿ. ನೆಕ್ಸ್ಟು ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರು. ಮಕಾವಾಗೆ ಅಂತ ಹೇಳಿದ್ವಿ. ಅಲ್ಲಿ ರೂಮ್ ಬುಕ್ ಆಗಿದೆ ಅಂದರೆ ರೂಮ್ ಬುಕ್ ಆಗಿದೆ ಅಂತ ಹೇಳಿದ್ವಿ. ಮತ್ತು ರೂಮ್ ರಿಟರ್ನ್ ನೀವು ಹಾಂಗ್ಕಾಂಗಿಗೆ ಬರ್ತೀರಾ ಅಂದರು. ಇಲ್ಲ, ಇಂಡಿಯಾಗೆ ಹೋಗ್ತೀವಿ ಅಂತಂದ್ವಿ. ಜಸ್ಟ್ ಅಲ್ಲಿಗೆ ಇಮಿಗ್ರೇಷನ್ ಕ್ಲೋಸ್ ಆಯಿತು. ಈ ಹಿಂದೆ ಹೇಳ್ದಂಗೆ ಮಕಾವ ಒಂದು ಪುಟ್ಟ ದೇಶ, 2 ಐಲ್ಯಾಂಡ್ಗಳು ಸೇರಿ ಒಂದು ದೇಶ. ನಾರ್ತ್ ಮಕಾವೋ, ಸೌತ್ ಮಕಾವೋ ಅಂತೇಳಿ. ನಾರ್ತ್ ಮಕಾವಾಗೆ ಟರ್ಬೋ ಜೆಟ್ ಫೆರಿ ಹೋಗುತ್ತೆ, ಸೌತ್ ಮಕಾವಾಗೆ ಕೋಟಾಯ್ ಫೆರಿ ಹೋಗುತ್ತೆ. ನಾವು ನಾರ್ತ್ ಮಕಾವದಲ್ಲಿ ರೂಮ್ ಮಾಡಿರೋದ್ರಿಂದ ಟರ್ಬೋ ಜೆಟ್ ಫೆರಿಲಿ ಹೋಗಿದ್ವಿ. ನೀವು ಯಾವ ನಾರ್ತ್ ಮಕಾವದಲ್ಲಿ ರೂಮ್ ಬುಕ್ ಮಾಡಿದ್ದೀರಾ ಇಲ್ಲ ಸೌತ್ ಮಕಾವದಲ್ಲಿ ಬುಕ್ ಮಾಡಿದ್ದೀರಾ ಚೆಕ್ ಮಾಡಿಕೊಂಡು ಈ ಫೆರಿಗಳಲ್ಲಿ ಹೋಗಿ ರೀಚ್ ಆಗ್ಬೋದು. ಮಕಾವ ಹೋಗಿ ರೀಚ್ ಆದ್ವಿ. ರೂಮ್ ಹೋಗಿ ರೀಚ್ ಆಗಿಬಿಟ್ಟು, ಮಕಾವ ಒಂದು ಚಿಕ್ಕ ದೇಶ, ಅದಲ್ಲದೆ ಅದೊಂದು ಕರೆನ್ಸಿ ಇರುತ್ತೆ, ಡಾಲರ್ಸು ನಡೆಯುತ್ತೆ ಅದಕ್ಕೆ. ಹಾಗೆ ಮಕಾವಾದಲ್ಲಿ 1 ಕಿಲೋಮೀಟರ್ ಅಗಲ, 10 ಕಿಲೋಮೀಟರ್ ಉದ್ದ ಇದೆ. ನಾರ್ತ್ ಮಕಾವ, ಸೌತ್ ಮಕಾವ ಅಂತೇಳಿ. ನಾರ್ತ್ ಮಕಾವದಲ್ಲಿ ಓಲ್ಡ್ ಟೆಂಪಲ್ಲು, ಚರ್ಚ್ ಸ್ಟ್ರೀಟು, ಚೈನೀಸ್ ಬಿಲ್ಡಿಂಗ್ ಎಲ್ಲ ಉಂಟು. ಸೌತ್ ಮಕಾವದಲ್ಲಿ ನ್ಯೂ ಬಿಲ್ಡಿಂಗ್ಸು, ಐಫೈ ಟವರು, ಲಂಡನ್ ಕ್ಲಾಕು ಎಲ್ಲ ವರ್ಲ್ಡಲ್ಲಿರೋ ಮಾಡೆಲ್ ಎಲ್ಲ ಒಂದೇ ಕಡೆ ಮಾಡಿದ್ದಾರೆ, ಬಿಗ್ ಸಿಟಿ. ಹಾಗೂ ಮಕಾವದಲ್ಲಿ ಒಂದು ಫೇಮಸ್ ಏನಂತಂದರೆ ಗ್ಯಾಮ್ಲಿಂಗ್ ಅಂದರೆ ನಾವು ಗೋವಾದಲ್ಲಿ ಏನು ನೋಡ್ತೀವಿ ಕೆಸಿನೋ, ಆ ಥರ ತುಂಬ ಕೆಸಿನೋ ಇದೆ. ಅದು ಕೆಸಿನೋ ಒಳಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ, ಫುಲ್ ಹೈಫೈ ಆಗಿರುತ್ತೆ. ನೀವು ಒಳಗೆ ಎಂಟ್ರಿ ಮಾಡಿದ್ರೆ ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಸ್ನ್ಯಾಕ್ಸ್ ಎಲ್ಲ ತಗೋಬೋದು, ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಹಾಂಗ್ಕಾಂಗಿಂದ ಮಕಾವಾಗೆ ಬಂದಿದ್ದೀವಿ. ಲಕ್ಸುರಿ ರೂಮು, ಲಕ್ಸುರಿ ಅಪಾರ್ಟ್ಮೆಂಟು, ವೇದಮಾರ್ ಕಾಫಿದೆಲ್ಲ ನೋಡ್ತಾ ಇದ್ದಾರೆ. ಹಿಂಗೆ ಹೋದರೆ ಇಲ್ಲೊಂದು ರೂಮು, ಇಲ್ಲೊಂದು ಲಿವಿಂಗ್ ಏರಿಯಾ, ಇಲ್ಲೊಂದು ರೂಮು, ನಿಶಿಕಾ ನಾಗಮಣಿ ಅಜ್ಜಿ ಸ್ಟೇ ಆಗೋಕ್ಕೆ. ಡ್ಯಾನ್ಸ್ ಮಾಡು.
ಈ ಪ್ಲೇಸ್ಗೆ ಸೆನೆಡಾ ಸ್ಕ್ವೇರ್ ಅಂತ ಹೇಳ್ತಾರೆ. ಇದು ನಾರ್ತ್ ಮಕಾವದಲ್ಲಿದೆ. ಇದು ನಮ್ಮ ಬೆಂಗಳೂರಿನ ಬ್ರಿಗೇಡ್ ರೋಡ್ ಥರ. ಇದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಇದು ಶೂಟಿಂಗ್ ಸ್ಪಾಟು. ಫೋಟೋ ಸೆಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಡೇಯಲ್ಲೂ ಚೆನ್ನಾಗಿರುತ್ತೆ, ನೈಟಲ್ಲೂ ಚೆನ್ನಾಗಿರುತ್ತೆ. ನೀವು ಮಕಾವಾಗೆ ಹೋದರೆ ಇದನ್ನು ವಿಸಿಟ್ ಮಾಡಿ.